ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು, ಅವರು ಕೂಡ ಹೇಳಿದ್ರು ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತ ಹೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಅಸಭ್ಯ ರೀತಿಯಲ್ಲಿ ಇವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ವಿ. ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕ, ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ, ಅದರ ನಾಯಕರು ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಮ್ಮೆಲ್ಲ ಎಂಪಿಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಯಾರು ಒಳಗಡೆ ಬರಕ್ ಬಿಡ್ಲಿಲ್ಲ. 5-6 ಕಡೆ ಎಲ್ಲ ಫ್ರಂಟ್ ಬ್ಲಾಕ್ ಮಾಡಿ ನಾವು ಯಾವಾಗ ಫಸ್ಟ್ ಖರ್ಗೆ ಮನೆಯಿಂದ ಸಾಹೇಬ್ರ ಮನೆಯಿಂದ ಹೋದ್ರು ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯ್ತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರ್ಲಿ ಅವ್ರೇನಾದ್ರು ಮಾಡ್ಬೇಕು. ಆದ್ರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆನೆ ಬಹಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನ ಅವರು ಎಳೆದಾಡಿ ಬಲಾತ್ಕಾರ ನಿಂತ ಅವ್ರ ಮೈಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಹೊತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಅರೆಸ್ಟ್ ಮಾಡಿ ನಾವು ಇವತ್ತು ಬಹಳ ಖಂಡನೀಯ ಅಂತ ಒಂದು ವಿಚಾರ.